ಸಾಮಾನ್ಯವಾಗಿ ನಾವು ರೈಲಲ್ಲಿ ಪ್ರಯಾಣಿಸುವಾಗ ಕೆಲವೊಂದು ತಿನಿಸುಗಳನ್ನಾಗಿರ್ಬೋದು ಅಥವಾ ಏನೋ ಒಂದು ತಿಂತೀವಿ, ಅದನ್ನು ಅಲ್ಲೇ ಬಿಟ್ಟು ಹೋಗ್ತೀವಿ ಅಥವಾ ಚೆಲ್ತೀವಿ ಕೂಡ. ಅದನ್ನು ರೈಲ್ ಸಿಬ್ಬಂದಿಗಳೇ ಬಂದು ಕ್ಲೀನ್ ಮಾಡೋ ತನಕ ನಾವು ಕಾಯ್ತಾ ಇರ್ತೀವಿ. ಆದರೆ ಇಲ್ಲೊಂದು ಘಟನೆ, ಒಂದು ನಮಗಂತಲ್ಲ, ಎಲ್ರಿಗೂ ಒಂಥರ ಬುದ್ಧಿ ಕಲಿಸುವಂಥ ಕೆಲಸವನ್ನು ಒಬ್ಬರು ಮಾಡಿದ್ದಾರೆ. ಸೊ 2 ವರ್ಷದ ಮಗನಿಂದ, ಅವನು ಚೆಲ್ಲಿದಂಥ ಒಂದು ಚಿಪ್ಸಿಂದ 2 ವರ್ಷದ ಮಗನಿಂದನೇ ಕ್ಲೀನನ್ನು ಮಾಡಿಸಿದ್ದಾರೆ. ಸೊ ಸಾಮಾನ್ಯವಾಗಿ ಇದು ಎಲ್ರಿಗೂ ಒಂಥರ ಬುದ್ಧಿ ಮಾತಾಗಿದೆ. ನಾವು ಎಲ್ಲರೂ ರೈಲಲ್ಲಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು ಪ್ರಯಾಣವನ್ನು ಮಾಡ್ತೀವಿ, ಏನೋ ಒಂದು ತಿಂತೀವಿ, ಅದು ಅಲ್ಲಿ ಕೆಳಗಡೆ ಬಿದ್ದರೆ ಕೂಡ ಅದನ್ನು ಹೆಕ್ಕುವಂಥ ಪ್ರಯತ್ನವನ್ನಾಗಿರಲಿ ಅಥವಾ ಸಾಹಸವನ್ನು ಮಾಡೋಕ್ಕೆ ಹೋಗಲ್ಲ. ಬಸ್ ಅವ್ರು ಕ್ಲೀನ್ ಮಾಡ್ತಾರೆ ಅಥವಾ ರೈಲವ್ರು ಬಂದು ಏನೋ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಹಾಗೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಒಬ್ಬ ತಂದೆ, ಅವರು ಕೂಡ ಒಬ್ಬರು ಟ್ರಾವೆಲ್ ವ್ಲಾಗರ್ ಆಗಿರುವಂತಹ ದೀಪಕ್ ಸಮಾಲ್ ಅನ್ನೋ ಒಂದು ವ್ಯಕ್ತಿ, ಅವರು ವಿಡಿಯೋಗಳನ್ನು ಮಾಡ್ಕೊಂಡಿರ್ತಾರೆ. ಟ್ರಾವೆಲ್ ಎಲ್ಲಿ ಕಡೆ ಹೋಗ್ತಾರೆ ಅಲ್ಲಿಯ ವಿಡಿಯೋಗಳನ್ನು ಮಾಡೋದಾಗಿರ್ಬೋದು, ಈ ಥರ ಒಂದು ಚಿಕ್ಕ ಚಿಕ್ಕ ವಿಡಿಯೋಗಳಾಗಿರ್ಬೋದು, ಈ ಥರ ಮಾಡಿ ತುಂಬ ಫೇಮಸ್ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ತನ್ನ 2 ವರ್ಷದ ಮಗ ಏನು ಮಾಡ್ತಾನೆ, ರೈಲ್ನಲ್ಲಿ ಕೂತ್ಕೊಂಡು ಚಿಪ್ಸ್ ಪ್ಯಾಕೆಟನ್ನು ಕೆಳಗೆ ಬೀಳಿಸ್ತಾನೆ. ಸೊ ಸಾಮಾನ್ಯವಾಗಿ ತಂದೆ ಏನು ಮಾಡ್ತಾರೆ, ಅವ್ರು ಬಿಡಿ ಮಕ್ಕಳಾದರೂ ಏನು ಮಾಡ್ತಾರೆ, ಚಿಪ್ಸ್ ಪ್ಯಾಕೆಟ್ ಬೇರೆಯವ್ರು ಎತ್ಕೋತಾರೆ ಅಥವಾ ರೈಲವರೇ ಬಂದು ಕ್ಲೀನ್ ಮಾಡ್ತಾರೆ, ಕ್ಲೀನಿಂಗ್ ಅವ್ರು ಇದ್ದಾರಲ್ಲ, ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ಕೆಲವು ಮೈಂಡ್ ಸೆಟ್ನವ್ರು ಇರ್ತಾರೆ. ಬಟ್ ಆದರೆ ಇಲ್ಲಿ ದೀಪಕ್ ಅವ್ರು ಏನು ಮಾಡ್ತಾರೆ, ತನ್ನ 2 ವರ್ಷದ ಮಗ ಕೂಡ ಅವನಿಗೆ ನಡೆಯೋಕ್ಕೂ ಅಷ್ಟು ಸರಿಯಾಗಿ ಬರ್ತಿರಲ್ಲ ಅಥವಾ ಮಾತಾಡೋಕ್ಕೂ ಸರಿಯಾಗಿ ಬರಲ್ಲ. ಸೊ ಅಂಥವರ ಕೈಯಲ್ಲಿ ಈ ಒಂದು ಕೆಲಸವನ್ನು ಮಾಡಿಸ್ತಾರೆ. ಅಂದರೆ ತಾವು ಹಾಕಿದ ಕಸವನ್ನು ತಾವೇ ಹೆಕ್ಕಬೇಕು ಅನ್ನೋ ರೀತಿಯಲ್ಲಿ ಬುದ್ಧಿ ಮಾತನ್ನು ಹೇಳ್ತಾರೆ. ಸೊ ಮಗನ ಹತ್ರ ಕೇಳ್ತಾರೆ, ಇದು ಯಾಕೆ ಚೆಲ್ಲದೆ, ಈ ಕೆಲಸವನ್ನು ನೀನೇ ಮಾಡಬೇಕಲ್ಲ, ಈ ಸ್ವಚ್ಛ ಯಾರು ಮಾಡ್ತಾರೆ ಈಗ, ನೀನು ಮಾಡಿದ ತಪ್ಪಿಗೆ ಯಾರು ಸ್ವಚ್ಛ ಮಾಡ್ತಾರೆ ಈಗ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಾವು ಮಾಡಿದ ಕೊಳಕನ್ನು ನಾವೇ ತೆಗಿಬೇಕಲ್ಲ, ನಾವು ಈಗ ಏನೊಂದು ಕಸ ಹಾಕ್ತೀವಿ ಅದನ್ನು ನಾವೇ ತೆಗಿಬೇಕಲ್ವಾ ಅನ್ನೋ ಒಂದು ರೀತಿಯಲ್ಲಿ ಮಗನಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಸೊ ಇಂಥ ಚಿಕ್ಕ ಚಿಕ್ಕ ಬುದ್ಧಿ ಮಾತನ್ನು ಈಗಿನಿಂದಲೇ ಮಕ್ಕಳಿಗೆ ಹೇಳಿಕೊಟ್ರೆ ಮುಂದೆ ಅವರು ಕೂಡ ಕಲಿತಾರೆ. ಅದೇ ತಪ್ಪನ್ನು ನಾವು ಮಾಡಿದ್ರೆ, ಈಗ ಅವರು ದೀಪಕ್ ಅವರು ಅದನ್ನು ನೋಡ್ಕೊಂಡು ಸುಮ್ಮನಿದ್ದು ಅಥವಾ ಅವರೇ ಏನಾದರೂ ತಿಂದು ಅಲ್ಲೇ ಬಿಟ್ಟು ಹೋಗೋದಾದರೆ ಸಾಮಾನ್ಯವಾಗಿ ಅವರು ಅಲ್ಲೇ ಕೂತಿದ್ರು ಅದನ್ನು ನೋಡ್ಕೊಂಡು ನಿಂತಿರ್ತಾರೇನೋ. ಬಟ್ ಈ ಥರ ಒಂದು ಬುದ್ಧಿ ಮಾತನ್ನು ಹೇಳೋದ್ರಿಂದ ಮಕ್ಕಳಿಗೂ ಕೂಡ ಒಂಥರ ಒಂದು ಮನೋಭಾವನೆ ಬರುತ್ತೆ, ನಾವು ಈ ಥರ ಕಸ ಹಾಕಬಾರ್ದು, ನಾವು ಹಾಕಿದ ಕಸವನ್ನು ನಾವೇ ಹೆಕ್ಕಬೇಕು ಅನ್ನೋದು. ಸೊ ಸಾಮಾನ್ಯವಾಗಿ ಈಗ ಎಲ್ಲ ಕಡೆ ಅಷ್ಟೇ ಕಸವನ್ನು ಹಾಕಿದ್ರೆ ಅವರ ಮನೆ ಮುಂದೆ ಸುರಿಯೋದು, ಈ ಥರ ಒಂದು ಕೆಲವೊಂದು ಸನ್ನಿವೇಶಗಳು ನಡೀತಾ ಇದೆ. ಅಂಥದ್ರಲ್ಲಿ ಇದೊಂದು ಕೂಡ ಒಂಥರ ಎಲ್ಲರ ಮೆಚ್ಚುಗೆಯನ್ನು ಇದು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಒಂದು 2 ವರ್ಷದ ಮಗನಿಂದ ಈ ಥರ ಒಂದು ಕ್ಲೀನ್ ಮಾಡಿಸೋದು, ಅವನಿಗೆ ಒಂದು ನಾಗರಿಕ ಬುದ್ಧಿಯನ್ನು ಹೇಳಿಕೊಡ್ತಾ ಇರೋದು, ಒಬ್ಬ ತಂದೆಯಾಗಿ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ಅವನು ಚಿಪ್ಸ್ ಪ್ಯಾಕೆಟ್ ಹೆಕ್ತಿರೋ ಫೋಟೋ ಕೂಡ ಇದೆ. ಹಾಗಾಗಿ ತಾವು ತಾವು ಹಾಕಿದ ಕಸವನ್ನು ತಾವೇ ಹೆಕ್ಕಬೇಕು. ಈಗ ಎಲ್ಲ ಕಡೆನೂ ಅಷ್ಟೇ, ಬಸ್ಸಲ್ಲಾಗಿರ್ಬೋದು ಅಥವಾ ಪಬ್ಲಿಕ್ ಪ್ಲೇಸ್ಗಳಲ್ಲಾಗಿರ್ಬೋದು, ಇದು ನಮ್ಗೆ ತೊಂದರೆ ಆಗಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಆ ಕಸವನ್ನು ಹಾಕೋದ್ರಿಂದ. ಸಾಮಾನ್ಯವಾಗಿ ರಸ್ತೆಯಲ್ಲಿ ನಡ್ಕೊಳ್ತಾ ಹೋಗ್ತಾ ಇರ್ತೀವಿ, ಏನೋ ಚಿಪ್ಸ್ ಪ್ಯಾಕೆಟ್ ಕೆಳಗಡೆ ಬಿಟ್ಟು ಹೋಗ್ತೀವಿ. ಬಟ್ ಅದನ್ನೇ ಬಂದು ನಾಯಿ ಅಥವಾ ಒಂದು ದನ ತಿಂದಾಗ ಆ ಪ್ಲಾಸ್ಟಿಕ್ ಸಮೇತ ಅದರ ಹೊಟ್ಟೆೊಳಗೆ ಹೋಗುತ್ತೆ. ಆಮೇಲೆ ಅದೆಷ್ಟು ಕಷ್ಟಪಡುತ್ತೆ, ಅದರಿಂದ ಎಷ್ಟು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಲ್ಲ. ಸೊ ಅಂಥದ್ದೇ ಈಗ ರೈಲಿನಲ್ಲಿ ಆಗಿರುವ ಕೆಲವೊಂದು ಘಟನೆಗಳಾಗಿರ್ಬೋದು, ರೈಲಲ್ಲೂ ಕೂಡ ಅಷ್ಟೇ ಕೆಲವೊಂದು ಪ್ಲಾಸ್ಟಿಕ್ಗಳಾಗಿರ್ಬೋದು, ತಿಂಡಿ ಪೊಟ್ಟಣಗಳಾಗಿರ್ಬೋದು, ನಾವು ಅಲ್ಲೇ ಬಿಟ್ಟು ಹೋಗ್ತೀವಿ, ಅದನ್ನು ಹೆಕ್ಕೋಕ್ಕೂ ಅಂತೂ ಪ್ರಯತ್ನ ಪಡಲ್ಲ. ಸೊ ಹಾಗಾಗಿ ಈ 2 ವರ್ಷದ ಮಗನಿಂದ ಈ ಒಂದು ಕೆಲಸವನ್ನು ಮಾಡಿಸಿದ್ದಾರೆ. ಸೊ ಇದಕ್ಕೆ ಸಾಕಷ್ಟು ಜನರ ಮೆಚ್ಚುಗೆ ವ್ಯಕ್ತವಾಗಿದೆ. ಆಮೇಲೆ ಇಂತಹ ಒಂದು ಬುದ್ಧಿ ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಸಾಕಷ್ಟು ಜನರು ಕೂಡ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.